ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಕ್ಸ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ದ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಏಪ್ರಿಲ್ 8, 2021 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡೋಣ. 2ನೇ ಏಪ್ರಿಲ್ ಸಂಚಿಕೆಯಲ್ಲಿ ಈ ಪ್ರಶ್ನೆಯನ್ನು ನೀಡಲಾಗಿತ್ತು. ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಈಸ್ ನಾಟ್ ಅ ಮೆಂಬರ್ ನೇಷನ್ ಆಫ್ ಬೋತ್ ಸಾರ್ಕ್ ಅಂಡ್ ಬಿಮ್ಸ್ಟೆಕ್? ಸಾರ್ಕ್ ಹಾಗೂ ಬಿಮ್ಸ್ಟೆಕ್ ಎರಡಕ್ಕೂ ಮೆಂಬರ್ ನೇಷನ್ಸ್ ಆಗದೇ ಇರುವಂಥ ದೇಶಗಳು ಯಾವುದು? ಅಂದರೆ ಇವು 4ರಲ್ಲಿ ಯಾವುದಾದ್ರು ಸಾರ್ಕ್ ಮೆಂಬರ್ ಆಗಿಲ್ಲ ಅಂತಂದರೆ ಅಥವಾ ಬಿಮ್ಸ್ಟೆಕ್ನ ಮೆಂಬರ್ ಆಗಿಲ್ಲ ಅಂತಂದರೆ ನೀವು ಮಾರ್ಕ್ ಮಾಡಬೇಕಾಗಿತ್ತು. ಇಲ್ಲಿ ಆಪ್ಷನ್ಸ್ ಏನು ಕೊಡಲಾಗಿದೆ? ಶ್ರೀಲಂಕಾ, ನೇಪಾಲ್, ಭೂತಾನ್ ಹಾಗೂ ಮಯನ್ಮಾರ್. ನಾವು ಸಾರ್ಕ್ ಸೌತ್ ಏಷ್ಯನ್ ಅಸೋಸಿಯೇಷನ್ ಅಂತ ಅಂದಾಗ ಸೌತ್ ಏಷ್ಯಾ ಅಂತ ಕರೆದಾಗ ಈ ಎಲ್ಲ ದೇಶಗಳು ಬರುತ್ತೆ. ಭಾರತ, ಪಾಕಿಸ್ತಾನ್, ನೇಪಾಲ್, ಭೂತಾನ್, ಬಾಂಗ್ಲಾದೇಶ್, ಶ್ರೀಲಂಕಾ, ಮಾಲ್ಡೀವ್ಸ್ ಮತ್ತು ಅಫ್ಘಾನಿಸ್ತಾನ್. ಹಾಗೆ ಬಿಮ್ಸ್ಟೆಕ್ ಅಂದರೆ ಏನು? ಬೇ ಆಫ್ ಬೆಂಗಾಲ್ ಸುತ್ತ ಇರುವಂಥ ದೇಶಗಳು ಇದರ ಮೆಂಬರ್ಸ್ ಆಗಿದ್ದಾವೆ. ಬೇ ಆಫ್ ಬೆಂಗಾಲ್ ಮಲ್ಟಿ ಸೆಕ್ಟೋರಲ್ ಇನಿಷಿಯೇಟಿವ್ ಅಂತ ಹೆಸರಿರುವಂಥದ್ದಲ್ವಾ. ಸೊ ಭಾರತ, ಬಾಂಗ್ಲಾದೇಶ್, ಮಯನ್ಮಾರ್, ಥೈಲ್ಯಾಂಡ್, ಶ್ರೀಲಂಕಾ ಅಂತೂ ಇದ್ದೇ ಇದೆ. ಅದನ್ನು ಬಿಟ್ಟು ನೇಪಾಲ್, ಭೂತಾನ್ ಕೂಡ ಬಿಮ್ಸ್ಟೆಕ್ನ ಮೆಂಬರ್ಸ್ ಆಗಿದ್ದಾರೆ ಅಂತ ನೀವು ನೆನ್ಪಿಟ್ಕೋಬೇಕು. ನೇಪಾಲ್, ಭೂತಾನ್ ಸೌತ್ ಏಷ್ಯಾದ ಭಾಗ ಕೂಡ, ಹಾಗಾಗಿ ಸಾರ್ಕ್ ಕೂಡ ಮೆಂಬರ್ಸ್ ಆಗಿರ್ತಾರೆ. ಈಗ ಇರುವಂಥ ಆಪ್ಷನ್ಸ್ನ ನೋಡೋಣ. ಶ್ರೀಲಂಕಾ ಹೌದು ಸಾರ್ಕ್ ಬಿಮ್ಸ್ಟೆಕ್ ಎರಡಕ್ಕೂ ಮೆಂಬರ್. ನೇಪಾಲ್, ಭೂತಾನ್ ಕೂಡ ಎರಡಕ್ಕೂ ಮೆಂಬರ್. ಮಯನ್ಮಾರ್ ಬಿಮ್ಸ್ಟೆಕ್ನ ಮೆಂಬರ್ ಆಗಿದೆ, ಆದರೆ ಸಾರ್ಕ್ನ ಮೆಂಬರ್ ಆಗಿಲ್ಲ. ಸೌತ್ ಏಷ್ಯಾ ಅಂತ ಕರೆದಾಗ ಅದರಲ್ಲಿ ಮಯನ್ಮಾರ್ ಬರೋದಿಲ್ಲ. ಮಯನ್ಮಾರ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್, ನಾವೇನು ಏಷ್ಯಾನ್ ಕಂಟ್ರೀಸ್ ಅಂತ ಕರಿತೀವಿ, ಅದರಲ್ಲಿ ಮಯನ್ಮಾರ್ ಬರುತ್ತೆ. ಸೊ ನಿಮಗೆ ಮ್ಯಾಪಿಂಗ್ ಗೊತ್ತಿದ್ರು ಕೂಡ ಈ ಪ್ರಶ್ನೆಗೆ ಉತ್ತರವನ್ನು ಈಸಿಯಾಗಿ ನೀವು ಮಾರ್ಕ್ ಮಾಡ್ಬೋದು. ಅಂತಾರಾಷ್ಟ್ರೀಯ ಸಂಸ್ಥೆಗಳ ಮೆಂಬರ್ ನೇಷನ್ಸ್ನ ನೋಡ್ಕೋತಾ ಇರ್ಬೇಕಾದ್ರೆ ಮ್ಯಾಪ್ನ ಇಟ್ಕೊಂಡು ಆದಷ್ಟು ಯಾವ ದೇಶ ಇದರಲ್ಲಿ ಇದೆ ಅಂತ ನೀವು ಗಮನಿಸೋಕ್ಕೆ ಪ್ರಯತ್ನ ಮಾಡಿ. ಆವಾಗ ನಿಮ್ಮ ಪರೀಕ್ಷೆಯಲ್ಲಿ ಗೆಸ್ ಮಾಡೋಕ್ಕೆ ಈಸಿ ಆಗುತ್ತೆ, ಕನ್ಫ್ಯೂಷನ್ಸ್ ಕಮ್ಮಿ ಆಗುತ್ತೆ, ಮ್ಯಾಪ್ ಕೂಡ ಮನಸ್ಸಲ್ಲಿ ಉಳ್ಕೊಳುತ್ತೆ. ಪ್ರಿಲಿಮ್ಸಲ್ಲಿ ನೀವು ನೆಗೆಟಿವ್ ಮಾರ್ಕಿಂಗ್ನ ಅವಾಯ್ಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇವತ್ತಿನ ದಿನಪತ್ರಿಕೆಯಿಂದ ಮುಖ್ಯ ಆರ್ಟಿಕಲ್ಸ್ನ ಚರ್ಚೆ ಮಾಡೋಕ್ಕಿಂತ ಮುಂಚೆ ಲಾ ಎಕ್ಸಲೆನ್ಸ್ IAS ಕಡೆಯಿಂದ ಒಂದು ಪ್ರಕಟಣೆ. 2021-22ಗೆ ಪ್ರಿಲಿಮ್ಸ್ ಕಮ್ ಮೇನ್ಸ್ ಬ್ಯಾಚ್ ಆರಂಭ ಆಗ್ತಾ ಇದೆ. ಈ ಕೋರ್ಸ್ ಒಳಗೆ NCERT ಫೌಂಡೇಶನ್ ಕೋರ್ಸ್, ಜನರಲ್ ಸ್ಟಡೀಸ್ ಕ್ಲಾಸಸ್, ಪ್ರಿಲಿಮ್ಸ್ ಹಾಗೂ ಮೇನ್ಸ್ನ ಟೆಸ್ಟ್ ಸೀರೀಸ್, ಮೆಂಟರ್ಶಿಪ್, ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ ಹಾಗೂ ಲಾ ಎಕ್ಸಲೆನ್ಸ್ನ ಸ್ಟಡಿ ಮೆಟೀರಿಯಲ್ ಹಾಗೂ ಡೈಲಿ ಹ್ಯಾಂಡ್ ಕಟ್ಔಟ್ಸ್ ಎಲ್ಲದೂ ಕೂಡ ನಿಮಗೆ ಸಿಗುತ್ತೆ. ಸೌತ್ ಇಂಡಿಯಾದಲ್ಲೇ ಇರುವಂಥ ಬೆಸ್ಟ್ ಫ್ಯಾಕಲ್ಟಿ ನಿಮಗೆ ಲಾ ಎಕ್ಸಲೆನ್ಸಲ್ಲಿ ಸಿಗುತ್ತೆ. ಈಗಾಗಲೇ ಇದರ ಅಡ್ಮಿಷನ್ಸ್ ಆರಂಭ ಆಗಿದೆ. ಬೇಗ ಅಡ್ಮಿಷನ್ಸ್ಗೆ ಎನ್ರೋಲ್ ಮಾಡಿದಲ್ಲಿ ನಿಮಗೆ ಅರ್ಲಿ ಬರ್ಡ್ ಆಫರ್ ಕೂಡ ಸಿಗುತ್ತೆ. ಇನ್ನಷ್ಟು ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಇಲ್ಲಿ ಕೊಟ್ಟಿರೋ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಂದಿನ ದಿನಪತ್ರಿಕೆಯಿಂದ ಚರ್ಚೆ ಮಾಡ್ತಿರೋಂಥ ಮೊದಲನೇ ಆರ್ಟಿಕಲ್ ಇನ್ಸೆಂಟಿವ್ಸ್ ಫಾರ್ ಸೋಲಾರ್ ಎನರ್ಜಿ ಸೆಕ್ಟರ್. ನಿಮ್ಮ ಪ್ರಿಲಿಮ್ಸ್ ಗೌರ್ಮೆಂಟ್ ಸ್ಕೀಮ್ಸ್ ಕೆಳಗೆ ಹಾಗೂ ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 3 ಇಂಡಿಯನ್ ಎಕಾನಮಿ ಹಾಗೂ ಎನ್ವಿರಾನ್ಮೆಂಟ್ ಕೆಳಗೆ ಬರುವಂಥ ಆರ್ಟಿಕಲ್ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಇದಕ್ಕೂ ಮುಂಚೆ ಕೂಡ ನಾವು ಈ PLI ಸ್ಕೀಮ್ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಸಂಕ್ಷಿಪ್ತವಾಗಿ ಮತ್ತೆ ರಿವೈಸ್ ಮಾಡೋಣ. ಈ ವರ್ಷದ ಬಜೆಟಲ್ಲೂ ಈ PLI ಸ್ಕೀಮ್ನ ಮೆನ್ಷನ್ ಮಾಡಲಾಗಿತ್ತು. ಹಾಗಾಗಿ ನಿಮ್ಮ ಪರೀಕ್ಷೆಗೆ ತುಂಬಾ ಮುಖ್ಯವಾಗಿರುವಂಥ ಒಂದು ಸ್ಕೀಮ್. ಮತ್ತೊಮ್ಮೆ ಇದನ್ನು ನಾವು ರಿವೈಸ್ ಮಾಡೋಣ. ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂದರೆ ಏನು? ಭಾರತದಲ್ಲೇ ಗೂಡ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನಾವು ಇನ್ಸೆಂಟಿವ್ನ ಈ ಸ್ಕೀಮ್ನ ಮೂಲಕ ಕೊಡ್ತಾ ಇದ್ವಿ. ಇನ್ಸೆಂಟಿವ್ ಅಂತಂದರೆ ಸಾಮಾನ್ಯವಾಗಿ ಏನಾದ್ರು ಒಂದು ರಿಯಾಯಿತಿ ಇರುತ್ತೆ, ಇಲ್ಲ ಎಕ್ಸ್ಟ್ರಾ ಪೇಮೆಂಟ್ ಇರುತ್ತೆ. ಇಲ್ಲಿ ಅದಕ್ಕಾಗಿ ಮೊದಲು ನಾವೊಂದು ಬೇಸ್ ಇಯರ್ನ ಗುರುಸ್ತೀವಿ. ಆ ಬೇಸ್ ಇಯರ್ ಒಳಗೆ ಎಷ್ಟು ಸೇಲ್ಸ್ ಆಗಿದೆ ಅಂತ ನೋಡ್ತೀವಿ. ಈಗ 10,000 ಪ್ರಾಡಕ್ಟ್ ಸೇಲ್ಸ್ ಆಗಿದೆ ಅಂತ ಅಂದ್ಕೊಳ್ಳಿ. ಈಗ ಈ ವರ್ಷದಲ್ಲಿ 12,000 ಪ್ರಾಡಕ್ಟ್ ಸೇಲ್ಸ್ ಆಗಿದೆ. ಹಾಗಂದರೆ ಎಷ್ಟು ಇನ್ಕ್ರಿಮೆಂಟಲ್ ಸೇಲ್? ಇನ್ಕ್ರಿಮೆಂಟ್ ಅಂದರೆ ಅಧಿಕ. ಸೊ ಇಲ್ಲಿ ಅಧಿಕ ಎಷ್ಟು? 2,000 ಆಗಿರುವಂಥದ್ದು. ಸೊ 2,000 ಇನ್ಕ್ರಿಮೆಂಟಲ್ ಸೇಲ್ ಆಗಿದೆ. ಆ ಇನ್ಕ್ರಿಮೆಂಟಲ್ ಸೇಲ್ಗೆ 4 to 6% ಅಷ್ಟು ಇನ್ಸೆಂಟಿವ್ನ ಆ ಕಂಪನಿಗೆ ಕೊಡಲಾಗುತ್ತೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಕೆಳಗೆ. ಈ ಸ್ಕೀಮ್ಗೆ ಬೇಸ್ ಇಯರನ್ನು 2019-20 ಮಾಡಲಾಗಿದೆ. ಅದಾದಮೇಲೆ 5 ವರ್ಷದವರೆಗೆ ಈ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಇರುತ್ತೆ. ಮೊದಲಿಗೆ ಇದನ್ನು ಮೊಬೈಲ್ ಫೋನ್ಸ್ ಹಾಗೂ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸಲ್ಲಿ ಆರಂಭ ಮಾಡಲಾಗಿತ್ತು. ಈಗ ಇನ್ನು 10 ಸೆಕ್ಟರ್ಗೆ ಅದನ್ನು ಎಕ್ಸ್ಟೆಂಡ್ ಮಾಡಲಾಯಿತು ನವೆಂಬರ್ 2020ಯಲ್ಲಿ. ಅದಕ್ಕೆ ಸಂಬಂಧಪಟ್ಟಂಥ ಕ್ಯಾಬಿನೆಟ್ ಅಪ್ರೂವಲ್ ಬಗ್ಗೆ ಈ ಆರ್ಟಿಕಲಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಏರ್ ಕಂಡೀಷ್ನರ್ಸ್ ಹಾಗೂ LED ಲೈಟ್ಸ್ ಇವುಗಳನ್ನ ವೈಟ್ ಗೂಡ್ಸ್ ಅಂತ ಕೂಡ ಕರೆಯಲಾಗುತ್ತೆ. ನಾವು ಮನೆಯಲ್ಲಿ ಏನು ದೊಡ್ಡ ದೊಡ್ಡ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ನ ಯೂಸ್ ಮಾಡ್ತೀವಿ ಅವುಗಳನ್ನ ವೈಟ್ ಗೂಡ್ಸ್ ಅಂತ ಕರೆಯಲಾಗುತ್ತೆ. ಸೊ AC ಹಾಗೂ LED ಲೈಟ್ಸ್ ಕೂಡ ವೈಟ್ ಗೂಡ್ಸ್ ಕೆಳಗನೆ ಬರುತ್ತೆ. ಅದ್ರ ಜೊತೆಗೆ ಹೈ ಎಫಿಷಿಯನ್ಸಿ ಸೋಲಾರ್ ಫೋಲ್ಟಾಯಿಕ್ ಮಾಡ್ಯೂಲ್ಸ್ ಇವುಗಳಿಗೆ PLI ಸ್ಕೀಮ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದನ್ನು ಕ್ಯಾಬಿನೆಟ್ ಈಗ ಅಪ್ರೂವ್ ಮಾಡಿದೆ. ಈ LED ಲೈಟ್ಸ್ ಹಾಗೂ ACಗಳಿಗೆ ಏನು ಇನ್ಸೆಂಟಿವ್ನ ಈ ಸ್ಕೀಮ್ನ ಮೂಲಕ ಕೊಡ್ತಾ ಇದ್ದಾರೆ, ಅದ್ರ ಮೂಲಕ 4 ಲಕ್ಷ ಜಾಬ್ಸ್ ಕ್ರಿಯೇಟ್ ಆಗುತ್ತೆ. ಪ್ರೊಡಕ್ಷನ್ ಅಂದರೆ 1.68 lakh crore ಅಷ್ಟು ಜಾಸ್ತಿ ಉತ್ಪಾದನೆ ಆಗುತ್ತೆ. ಹಾಗೆ ಹೂಡಿಕೆ ಕೂಡ 7,920 crore ಅಷ್ಟು ಜಾಸ್ತಿ ಆಗುತ್ತೆ ಮುಂದಿನ 5 ವರ್ಷಗಳಲ್ಲಿ ಅಂತ ಅಂದಾಜು ಮಾಡಲಾಗ್ತಾ ಇದೆ.
ಹಾಗೆ ಸೋಲಾರ್ ಫೋಟೋವೋಲ್ಟಾಯಿಕ್ ಮಾಡ್ಯೂಲ್ಸ್ PV ಮಾಡ್ಯೂಲ್ಸ್ ಅಂತ ಏನು ಕರಿತೀವಿ ಅವುಗಳ ಪ್ರೊಡಕ್ಷನ್ಗೂ ಕೂಡ ಇನ್ಸೆಂಟಿವ್ನ ನೀಡಬೇಕು PLI ಸ್ಕೀಮ್ ಕೆಳಗೆ ಅಂತ ಈಗ ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂಯಬಲ್ ಎನರ್ಜಿ ಒಪ್ಪಿಗೆಯನ್ನು ನೀಡಿದೆ. ಈ ಸ್ಕೀಮ್ನ ಮೂಲಕ ಮುಂದಿನ 5 ವರ್ಷಗಳಲ್ಲಿ ಸೋಲಾರ್ PV ಪ್ಲಾಂಟ್ಸ್ನ ಮೂಲಕ ಅಡಿಷನಲ್ ಕೆಪಾಸಿಟಿ 10,000 ಮೆಗಾವ್ಯಾಟ್ ಅಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. 7,200 crore ಅಷ್ಟು ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಸೋಲಾರ್ PV ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್ಸ್ ಒಳಗೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ 30,000 ಜನಕ್ಕೆ ನೀಡಿದರೆ 1.2 ಲಕ್ಷ ಜನರಿಗೆ ಇಂಡೈರೆಕ್ಟ್ ಆಗಿ ಇದು ಜಾಬ್ಸ್ನ ನೀಡುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ ನಮಗೆ ಸೋಲಾರ್ ಎನರ್ಜಿಯ ಮೂಲಕ ಕೆಪಾಸಿಟಿ ಅಡಿಷನ್ ಮಾಡೋದಕ್ಕೆ ಇರುವಂಥ ಸಮಸ್ಯೆ ಏನು ಅಂತಂದರೆ ಭಾರತದಲ್ಲೇ ಈ ಸೋಲಾರ್ PV ಸೆಲ್ಸ್ನ ನಾವು ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡೋದಿಲ್ಲ. ಹಾಗಾಗಿ ನಾವು ಇಂಪೋರ್ಟ್ ಮಾಡಬೇಕಾಗ್ತಾ ಇದೆ. ಈಗ ಏನಾದ್ರು ನಾವು ಸೋಲಾರ್ PV ಸೆಲ್ಸ್ನ ಭಾರತದಲ್ಲೇ ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ಈ ಇಂಪೋರ್ಟ್ ಡಿಪೆಂಡೆನ್ಸ್ ಕಮ್ಮಿ ಆಗುತ್ತೆ. ಹಾಗಾಗಿ ಈಗ PLI ಸ್ಕೀಮ್ನ ಇದರಲ್ಲಿ ಆರಂಭ ಮಾಡಿ ಅದನ್ನು ನ್ಯಾಷನಲ್ ಪ್ರೋಗ್ರಾಮ್ ಆನ್ ಹೈ ಎಫಿಷಿಯನ್ಸಿ ಸೋಲಾರ್ PV ಮಾಡ್ಯೂಲ್ಸ್ ಅಂತ ಕರೆಯಲಾಗ್ತಾ ಇದೆ. ಸೊ ಪ್ರಸ್ತುತ ನಾವು LED ಸೆಲ್ಸ್, AC ಹಾಗೂ ಸೋಲಾರ್ ಎನರ್ಜಿ ಸೆಕ್ಟರಲ್ಲಿ ಇರುವಂಥ ಸೋಲಾರ್ PV ಮಾಡ್ಯೂಲ್ಸಲ್ಲಿ PLI ಸ್ಕೀಮ್ನ ಆರಂಭ ಮಾಡ್ತಾ ಇದ್ದೀವಿ. ಇದರಿಂದ ನಾವೇನು ಆತ್ಮನಿರ್ಭರ್ ಭಾರತ್ ಅಂತ ಆರಂಭ ಮಾಡಿದ್ವಿ COVID-19ನ ಮಧ್ಯದಲ್ಲಿ ನಮ್ಮ ಆರ್ಥಿಕತೆಯನ್ನು ಸುಧಾರಿಸೋದಕ್ಕೆ, ಅದಕ್ಕೆ ಜಾಸ್ತಿ ಪುಷನ್ನು ಕೊಡೋಕ್ಕೆ ನಮಗೆ ಸಾಧ್ಯ ಆಗುತ್ತೆ. ನಿರ್ದಿಷ್ಟ ವಲಯಗಳಲ್ಲಿ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಲ್ಲಿ ಏನು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ನಮಗೆ ಅಡ್ರೆಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ದಕ್ಷತೆಯಿಂದ ನಾವು ಜಾಸ್ತಿ ಪ್ರೊಡಕ್ಷನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗೂ ಅಂತಾರಾಷ್ಟ್ರೀಯ ಸಪ್ಲೈ ಚೈನ್, ನಾವು ಗ್ಲೋಬಲ್ ಸಪ್ಲೈ ಚೈನ್ ಅಂತ ಏನು ಕರಿತೀವಿ, ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಿ ಏನು ಡಿಸ್ಟ್ರಿಬ್ಯೂಷನ್ ಆಗಿದೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ದು ಅದನ್ನು ಗ್ಲೋಬಲ್ ಸಪ್ಲೈ ಚೈನ್ ಅಂತ ಕರೆಯಲಾಗುತ್ತೆ. ಅದರಲ್ಲಿ ಭಾರತ ಕೂಡ ಒಂದು ಇಂಟಿಗ್ರಲ್ ಪಾರ್ಟ್ ಆಗೋಕ್ಕೆ ಈ PLI ಸ್ಕೀಮ್ನ ಮೂಲಕ ನಮಗೆ ಸಾಧ್ಯ ಆಗುತ್ತೆ. ಇದೆಲ್ಲ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ನಿಮ್ಮ ಮೇನ್ಸ್ ಎಕ್ಸಾಮ್ ಜನರಲ್ ಸ್ಟಡೀಸ್ ಪೇಪರ್ 2 ಕೆಳಗೆ ಸ್ಕೀಮ್ನ ಬಗ್ಗೆ ವಿಮರ್ಶೆ ಕೇಳಲಾಗುತ್ತೆ, ವಿಶ್ಲೇಷಣೆ ಕೇಳಲಾಗುತ್ತೆ. ಸೊ ಈ ಸ್ಕೀಮ್ನ ಬಗ್ಗೆ, ಈ ಸ್ಕೀಮ್ನ ಪ್ರಾಮುಖ್ಯತೆ ಏನು ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು. ಹಾಗೆ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ಇಲ್ಲಿ ನಾವೇನು ಈಗಷ್ಟೇ ಫ್ಯಾಕ್ಚುಯಲ್ ಡೀಟೇಲ್ಸ್ನ ನೋಡಿದ್ವಿ ಅದನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಮುಂದೆ ಚರ್ಚೆ ಮಾಡ್ತಾ ಇರೋಂಥ ಆರ್ಟಿಕಲ್ ಕೂಡ ಜನರಲ್ ಸ್ಟಡೀಸ್ ಪೇಪರ್ 3 ಇಂಡಿಯನ್ ಎಕಾನಮಿ ಕೆಳಗೇನೆ ಬರುವಂಥದ್ದು. RBI ಕೀಪ್ಸ್ ಪಾಲಿಸಿ ರೇಟ್ಸ್ ಅನ್ಚೇಂಜ್ಡ್. RBI ಅಂತಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕೆಲಸ ಏನು? ಮಾನಿಟರಿ ಪಾಲಿಸಿಯನ್ನು ಫಾರ್ಮುಲೇಟ್ ಹಾಗೂ ಇಂಪ್ಲಿಮೆಂಟ್ ಮಾಡುವಂಥದ್ದು. ಈ ಮಾನಿಟರಿ ಪಾಲಿಸಿಯ ಮೂಲಕ ಏನು ಮಾಡುತ್ತೆ RBI? ಮನಿ ಸಪ್ಲೈಯನ್ನು ನಿಯಂತ್ರಣ ಮಾಡುತ್ತೆ. ಯಾವ ರೀತಿ ನಿಯಂತ್ರಣ ಮಾಡುತ್ತೆ ಅಂತಂದರೆ ನಮ್ಮ ಆರ್ಥಿಕ ಅಭಿವೃದ್ಧಿ ಅಂದರೆ ಎಕನಾಮಿಕ್ ಗ್ರೋತ್ ಆಗ್ತಾ ಇರಬೇಕು, ಇನ್ಫ್ಲೇಷನ್ ಆಗಬಾರ್ದು. ಯಾವಾಗ ಇನ್ಫ್ಲೇಷನ್ ಆಗುತ್ತೆ? ಮನಿ ಸಪ್ಲೈ ಜಾಸ್ತಿ ಆದಾಗ. ಸೊ ಮನಿ ಸಪ್ಲೈನ ನಿಯಂತ್ರಣ ಮಾಡೋದ್ರ ಮೂಲಕ ನಾವು ಪ್ರೈಸ್ ಸ್ಟೆಬಿಲಿಟಿ, ಇನ್ಫ್ಲೇಷನ್ ಆಗದೆ ಇರೋ ಥರ, ಡಿಫ್ಲೇಷನ್ ಆಗದೆ ಇರೋ ಥರ ನೋಡ್ಕೋಬೋದು. ಎಕನಾಮಿಕ್ ಗ್ರೋತ್ ಆಗೋ ಥರ ಕೂಡ ಮಾಡ್ಕೋಬೋದು. ಅದಕ್ಕಾಗಿ RBI ಮಾನಿಟರಿ ಪಾಲಿಸಿಯ ಮೂಲಕ ಒಂದು ಕಡೆ ಆರ್ಥಿಕ ಅಭಿವೃದ್ಧಿ, ಇನ್ನೊಂದು ಕಡೆ ಪ್ರೈಸ್ ಸ್ಟೆಬಿಲಿಟಿ, ಇವೆರಡನ್ನು ಕೂಡ ಬ್ಯಾಲೆನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಯಾವುದರ ಮೂಲಕ ಈ ಮಾನಿಟರಿ ಪಾಲಿಸಿಯನ್ನು ನಿಯಂತ್ರಣ ಮಾಡ್ತಾ ಇರುತ್ತೆ? ಪಾಲಿಸಿ ರೇಟ್ಸ್ನ ಮೂಲಕ. ಪಾಲಿಸಿ ರೇಟ್ ಅಂತ ಅಂದರೆ ನಿಮ್ಮ ರಿಪೋ ರೇಟ್, ರಿವರ್ಸ್ ರಿಪೋ ರೇಟ್, ಇದ್ರ ಮೂಲಕ ಇರುವಂಥ ಮನಿ ಸಪ್ಲೈನ ಕಂಟ್ರೋಲ್ ಮಾಡೋಕ್ಕೆ RBI ಟ್ರೈ ಮಾಡ್ತಾ ಇರುತ್ತೆ. ಈಗ ನಮ್ಮ ಆರ್ಥಿಕ ಪರಿಸ್ಥಿತಿಯ ಮುಂದೆ ಇರುವಂಥ ಚಾಲೆಂಜ್ ಏನು? COVID-19ನ ಸೆಕೆಂಡ್ ವೇವ್ ಬರ್ತಾ ಇದೆ, ಕೇಸಸ್ ಜಾಸ್ತಿ ಆಗ್ತಾ ಇದೆ. ಹಾಗಂದ್ರೆ ಏನು, ನಾವು ಒಂದೊಂದು ಕಡೆ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಬಂದೋ ರೀತಿಯಲ್ಲಿ ಲಾಕ್ಡೌನ್ ಮಾಡಬೇಕಾಗಿ ಬರ್ಬೋದು. ಸೊ ಆರ್ಥಿಕ ವ್ಯವಸ್ಥೆ ಇನ್ನೂ ಕುಂದಬಹುದು. ಹಾಗಾಗಿ ಅದನ್ನು ಗಮನದಲ್ಲಿ ಇಟ್ಕೊಂಡು ಪಾಲಿಸಿ ರೇಟ್ಸ್ನ RBI ಚೇಂಜ್ ಮಾಡಿಲ್ಲ. ಈಗಾಗಲೇ ಫೆಬ್ರವರಿ 2021 ಹೆಡ್ಲೈನ್ ಇನ್ಫ್ಲೇಷನ್ 5% ಅಷ್ಟಿತ್ತು. ಇನ್ಫ್ಲೇಷನ್ ಅಂದರೆ ಏನು? ದರ, ಪ್ರೈಸಸ್ ಜಾಸ್ತಿ ಆಗ್ತಾ ಹೋಗುವಂಥದ್ದು. ಹೆಡ್ಲೈನ್ ಇನ್ಫ್ಲೇಷನ್ ಅಂತಂದರೆ ಫ್ಯೂಯಲ್, ಫುಡ್ ಎಲ್ಲ ಪ್ರಾಡಕ್ಟ್ಸ್ನ ಸೇರಿಸಿ ನಾವು ಏನು ಇನ್ಫ್ಲೇಷನ್ನ ನೋಡ್ತೀವಿ ಅದನ್ನು ಹೆಡ್ಲೈನ್ ಇನ್ಫ್ಲೇಷನ್ ಅಂತ ಕರೆಯಲಾಗುತ್ತೆ. 5% ಅಂತ ಅಂದರೆ ಏನು ಅಪ್ಪರ್ ಲಿಮಿಟ್ ಇದೆ ಅದಕ್ಕೆ ಹತ್ತಿರ ಹೋಗ್ತಾ ಇದೆ. ಇನ್ಫ್ಲೇಷನ್ ಎಷ್ಟು ಬ್ಯಾಂಡ್ ಒಳಗೆ ಇರಬೇಕು ಅಂತ ಇದೆ, ಅದನ್ನು ಮೀರೋ ಅವಕಾಶ, ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡೋದು ಈಗ ಆದ್ಯತೆಯನ್ನು ತೊಗೊಳುತ್ತೆ. ಅದರ ಜೊತೆಗೆ ಏನು ಎಕನಾಮಿಕ್ ರಿವೈವಲ್ ನಮಗೆ ಮಾಡೋಕ್ಕೆ ಸಾಧ್ಯ ಆಗಿದೆ. ಈಗ ಲಾಸ್ಟ್ ಇಯರ್ ಲಾಕ್ಡೌನ್ ಆಯಿತು, ಲಾಕ್ಡೌನ್ನ ತೆಗೆದ ಮೇಲೆ ಮತ್ತೆ ನಾವು ಆರ್ಥಿಕತೆಯಲ್ಲಿ ಸುಧಾರಣೆಯನ್ನು ತೊಗೊಂಬರೋಕ್ಕೆ ಸಾಧ್ಯ ಆಗಿದೆ. ಆ ಎಲ್ಲದೂ ರಿವರ್ಸ್ ಆಗದೇ ಇರೋ ರೀತಿಯಲ್ಲಿ ಪಾಲಿಸಿ ರೇಟ್ಸ್ ಇರಬೇಕು. ಹಾಗಾಗಿ ಪಾಲಿಸಿ ರೇಟ್ಸ್ನ ನಾವು ಚೇಂಜ್ ಮಾಡಿಲ್ಲ ಅಂತ RBI ಹಾಗೂ RBIನ ಮಾನಿಟರಿ ಪಾಲಿಸಿಯ ಕಮಿಟಿ ಯುನಾನಿಮಸ್ ಆಗಿ ಈ ಡಿಸಿಷನ್ನ ತಗೊಂಡಿದೆ. ಪ್ರಸ್ತುತ COVID-19 ಕೇಸಸ್ ಜಾಸ್ತಿ ಆಗ್ತಾಯಿದೆ, ಸೆಕೆಂಡ್ ವೇವ್ ಬರ್ತಾ ಇದೆ ಅಂದರೂ ಕೂಡ GDP ಗ್ರೋತ್ ಪ್ರೊಜೆಕ್ಷನ್ನ ಈ ವರ್ಷಕ್ಕೆ ಅಂದರೆ 2021-22ಗೆ 10.5% ಅಂತಾನೆ RBI ರಿಟರ್ನ್ ಮಾಡಿದೆ. ಈ ಆರ್ಟಿಕಲ್ ಒಳಗೆ ಏನು ರಿಪೋ ರೇಟ್, ರಿವರ್ಸ್ ರಿಪೋ ಇದೆಲ್ಲ ಮೆನ್ಷನ್ ಆಗಿದೆ. ಅದನ್ನು ನೀವು ಎಕಾನಮಿಯಿಂದ ಬೇಸಿಕ್ ಕಾನ್ಸೆಪ್ಟ್ಸ್ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ರಿಪೋ ರೇಟ್ ಅಂತ ಅಂದರೆ RBI ಕಮರ್ಷಿಯಲ್ ಬ್ಯಾಂಕ್ಸ್ಗೆ ಯಾವ ದರದಲ್ಲಿ ಸಾಲವನ್ನು ಕೊಡುತ್ತೆ ಅಗೇನ್ಸ್ಟ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಅದನ್ನು ನಾವು ರಿಪೋ ರೇಟ್ ಅಂತ ಕರಿತೀವಿ.
ಈ ಥರದ ಬೇಸಿಕ್ ಡೀಟೇಲ್ಸ್ ಅಂದರೆ ರಿಪೋ ರೇಟ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, ಕಮ್ಮಿ ಮಾಡಿದ್ರೆ ಏನಾಗುತ್ತೆ, ಈ ರೀತಿ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬೇಕಾಗುವಂಥ ಪ್ರಶ್ನೆಗಳನ್ನ UPSC ಪ್ರಿಲಿಮ್ಸಲ್ಲಿ ಸಾಕಷ್ಟು ಬಾರಿ ಕೇಳಿದ್ದಾರೆ. ಹಾಗಾಗಿ ಪ್ರತಿ ಬಾರಿ ಈ ರೀತಿ ಆರ್ಟಿಕಲ್ ಬಂದ ತಕ್ಷಣ ನೀವು ಎಲ್ಲ ಬೇಸಿಕ್ ಡೀಟೇಲ್ಸ್ನ ಕಾನ್ಸೆಪ್ಟ್ಸನ್ನು ಕ್ಲಿಯರ್ ಮಾಡ್ಕೋತಾ ಹೋಗಬೇಕಾಗತ್ತೆ. ಇದೇ ವಿಷಯದ ಬಗ್ಗೆ ಅಂದರೆ RBI ಪಾಲಿಸಿಯ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇವತ್ತಿನ ದಿನಪತ್ರಿಕೆಯಲ್ಲಿ ನೀವು ಇನ್ನೊಂದು ಎಡಿಟೋರಿಯಲ್ ಆರ್ಟಿಕಲ್ನ ನೋಡ್ಬೋದು, ಸ್ಟೇಯಿಂಗ್ ಅಕಾಮಡೇಟಿವ್. ನಾವೀಗ ತಾನೇ ಚರ್ಚೆ ಮಾಡಿದ ಹಾಗೆ RBI ತನ್ನ GDP ಗ್ರೋತ್ ಪ್ರೊಜೆಕ್ಷನ್ನ 10.5%ಗೆ ಇಟ್ಟಿದೆ, ರಿಪೋ ರೇಟನ್ನು 4%ಗೆ ಇಟ್ಟಿದೆ. ಏನೂ ಚೇಂಜ್ ಮಾಡಿಲ್ಲ, ಬದಲಾವಣೆಗಳನ್ನ ಮಾಡಿಲ್ಲ ತನ್ನ ಪಾಲಿಸಿ ರೇಟ್ಸಲ್ಲಿ. ಈಗ COVID-19ನ ಕೇಸಸ್ ಜಾಸ್ತಿ ಆಗ್ತಾ ಇದೆ, ಸೆಕೆಂಡ್ ವೇವ್ ಬರ್ತಾ ಇದೆ ಅಂತಂದರೆ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಕಾಂಟ್ಯಾಕ್ಟ್ ಇಂಟೆನ್ಸಿವ್ ಸೆಕ್ಟರ್ಸ್ ಮೇಲೆ ಜಾಸ್ತಿ ಪರಿಣಾಮ ಬೀಳುತ್ತೆ. ಕಾಂಟ್ಯಾಕ್ಟ್ ಇಂಟೆನ್ಸಿವ್ ಸೆಕ್ಟರ್ಸ್ ಅಂತಂದರೆ ಈಗ ಹೋಟೆಲ್ ಇರ್ಬೋದು, ರೆಸ್ಟೋರೆಂಟ್ಸ್ ಇರ್ಬೋದು, ಥಿಯೇಟರ್ಗಳಿರ್ಬೋದು, ಅಥವಾ ನಮ್ಮ ಮನೇಲಿ ಏನಾದ್ರು ಒಂದು ರಿಪೇರ್ ಇದ್ರೆ ನಾವು ಯಾರನ್ನಾರು ಕರ್ಸ್ಕೋಬೇಕಾಗತ್ತೆ. ಈ ಎಲ್ಲ ಸಂದರ್ಭಗಳಲ್ಲಿ ಜನರ ಕಾಂಟ್ಯಾಕ್ಟ್ನ ಅವಶ್ಯಕತೆ ಇರುತ್ತೆ. ಆ ವಲಯಗಳನ್ನ ನಾವು ಕಾಂಟ್ಯಾಕ್ಟ್ ಇಂಟೆನ್ಸಿವ್ ಸೆಕ್ಟರ್ಸ್ ಅಂತ ಕರಿತೀವಿ. ಸೊ ಕೋವಿಡ್ ಜಾಸ್ತಿ ಆಗ್ತಾ ಇದೆ ಅಂದರೆ ಜನ ಈ ಎಲ್ಲ ಸೆಕ್ಟರ್ಸ್ಗೆ ಸಂಬಂಧಪಟ್ಟಂತೆ ಕೆಲಸಗಳನ್ನ ಮಾಡೋದು, ಹೊರಗೆ ಹೋಗೋದು ಕಮ್ಮಿ ಮಾಡ್ತಾರೆ. ಹಾಗಾಗಿ ಈ ವಲಯಗಳ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ಈಗಾಗಲೇ ಕಳೆದ ವರ್ಷ COVID-19 ಆರಂಭ ಇದ್ದಾಗಿಂದಾನೆ ಮಾರ್ಕೆಟಲ್ಲಿ ಬಿಸ್ನೆಸ್ ಸೆಂಟಿಮೆಂಟ್ ಲೋ ಆಗೇ ನಡೀತಾ ಇದೆ. ಜನರು ಕೆಲಸಗಳನ್ನ ಕಳ್ಕೊಂಡಿದ್ದಾರೆ, ಇನ್ನೂ ಆದಾಯವನ್ನು ಕಳ್ಕೊತಾ ಇದ್ದಾರೆ. ಕನ್ಸಂಪ್ಷನ್ ಲೆವೆಲ್ ಅಂದರೆ ಕೋವಿಡ್ ಲೆವೆಲ್ ಜನರು ಎಷ್ಟು ಹೊರಗೆ ಹೋಗಿ ಮಾರ್ಕೆಟ್ ಆ್ಯಕ್ಟಿವಿಟೀಸ್ನ ನಡೆಸ್ತಾ ಇದ್ರು, ಎಕನಾಮಿಕ್ ಆ್ಯಕ್ಟಿವಿಟೀಸ್ ನಡೀತಾ ಇತ್ತು, ಆ ಲೆವೆಲ್ ಕನ್ಸಂಪ್ಷನ್ಗೆ ನಾವಿನ್ನೂ ಹೋಗೋಕ್ಕೆ ಸಾಧ್ಯ ಆಗಿಲ್ಲ. ಪರಿಸ್ಥಿತಿ ಹೀಗಿರಬೇಕಾದ್ರೆ ನಾವು ಆರ್ಥಿಕ ಅಭಿವೃದ್ಧಿಗೆ ಒತ್ತನ್ನು ನೀಡಲೇಬೇಕಾಗುತ್ತೆ. ಆದರೆ ಅದರ ಜೊತೆಗೆ ಪ್ರೈಸ್ ಸ್ಟೆಬಿಲಿಟಿಯ ಬಗ್ಗೆನೂ ಅಷ್ಟೇ ಫೋಕಸ್ನ ನೀಡಬೇಕಾಗತ್ತೆ. ಈಗಾಗಲೇ ಚರ್ಚೆ ಮಾಡಿದಾಗೆ ಫೆಬ್ರವರಿಯಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗಿತ್ತು, ಇನ್ನೂ ಜಾಸ್ತಿ ಆಗಬಹುದೇನೋ ಅನ್ನೋ ಪ್ರೆಷರ್ಸ್ ಕಾಣಿಸ್ತಾ ಇದೆ. ಹಾಗಾಗಿ ಅದರ ಬಗ್ಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎರಡೂ ಕ್ರಮಗಳನ್ನ ತಗೋಬೇಕು ಅಂತ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಟ್ರಾನ್ಸ್ಪೋರ್ಟ್ ಫ್ಯೂಯಲ್ಸ್ನ ಕಾಸ್ಟ್ ಜಾಸ್ತಿ ಆಯಿತು ಅಂದರೆ ಅದು ಓವರಾಲ್ ಇನ್ಫ್ಲೇಷನ್ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ಹಾಗಾಗಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮೇಲೆ ಏನು ಟ್ಯಾಕ್ಸ್ ಬರ್ಡನ್ ಇದೆ ಅದನ್ನು ಕಮ್ಮಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎರಡೂ ಕ್ರಮಗಳನ್ನ ತಗೋಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಲಾಜಿಸ್ಟಿಕ್ ಕಾಸ್ಟ್ ಜಾಸ್ತಿ ಆಗ್ಬೋದು. ಲಾಜಿಸ್ಟಿಕ್ ಅಂತ ಅಂದರೆ ಒಂದು ಗೂಡನ್ನು ನಾವು ಕನ್ಸ್ಯೂಮರ್ ತನಕ ತಲುಪಿಸ್ಬೇಕು ಅಂದರೆ ಟ್ರಾನ್ಸ್ಪೋರ್ಟೇಷನ್ ಅವಶ್ಯಕತೆ ಬೀಳುತ್ತಲ್ವಾ. ಸೊ ಅದನ್ನೇ ಲಾಜಿಸ್ಟಿಕ್ ಕಾಸ್ಟ್ ಅಂತ ಕರೀತಾರೆ. COVID-19ಇಂದಾಗಿ ಈ ದರ ಜಾಸ್ತಿ ಆಗ್ಬೋದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಮಾಡಿಟಿ ಪ್ರೈಸಸ್ ಕೂಡ ಜಾಸ್ತಿ ಆಗ್ಬೋದು. ಅದರ ಪರಿಣಾಮ ನಮ್ಮ ದೇಶದ ಪ್ರೈಸ್ ಸ್ಟೆಬಿಲಿಟಿ ಮೇಲೆ ಕೂಡ ಬೀಳುತ್ತೆ. ಹಾಗಾಗಿ RBI ತನ್ನ ಮಾನಿಟರಿ ಪಾಲಿಸಿಯಲ್ಲಿ ಒಂದು ಕಡೆ ಆರ್ಥಿಕ ಅಭಿವೃದ್ಧಿಗೆ ಒತ್ತು ಕೊಟ್ಟರೆ ಅಷ್ಟೇ ಒತ್ತನ್ನು ಪ್ರೈಸ್ ಸ್ಟೆಬಿಲಿಟಿಯ ಮೇಲೆ ಕೂಡ ಕೊಡಬೇಕಾಗುತ್ತೆ ಅಂತ ಈ ಆರ್ಟಿಕಲಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್ ಅಬಾರ್ಷನ್ ಇಸ್ ಎ ವುಮನ್ಸ್ ರೈಟ್ ಟು ಡಿಸೈಡ್. ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 1 ಇಂಡಿಯನ್ ಸೊಸೈಟಿ, ನಿಮ್ಮ ಪ್ರಿಲಿಮ್ಸ್ ಹಾಗೂ ಜನರಲ್ ಸ್ಟಡೀಸ್ ಪೇಪರ್ 2 ಇಂಡಿಯನ್ ಪಾಲಿಟಿ, ಗವರ್ನೆನ್ಸ್, ಪಬ್ಲಿಕ್ ಪಾಲಿಸಿ ಕೆಳಗೆ ಬರುವಂಥ ಆರ್ಟಿಕಲ್. ಇಲ್ಲಿ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಬಿಲ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆ್ಯಕ್ಟ್ 1971ಗೆ 2020ಯಲ್ಲಿ ತಿದ್ದುಪಡಿಯನ್ನು ತೊಗೊಂಡು ಬಂದು ಇತ್ತೀಚೆಗಷ್ಟೇ ಲೋಕಸಭಾದಲ್ಲಿ ಈ ಬಿಲ್ ಪಾಸ್ ಆಗಿತ್ತು. ಅದರ ಬಗ್ಗೆ ಈ ಆರ್ಟಿಕಲ್ ಒಳಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇದು ವಿಮೆನ್ಸ್ ರಿಪ್ರೊಡಕ್ಟಿವ್ ರೈಟ್ಸ್ಗೆ ಸಂಬಂಧಪಟ್ಟಿರುವಂಥದ್ದು. ಒಬ್ಬ ಮಹಿಳೆಯ ರಿಪ್ರೊಡಕ್ಷನ್ ಹಾಗೂ ರಿಪ್ರೊಡಕ್ಟಿವ್ ಹೆಲ್ತ್ಗೆ ಸಂಬಂಧಪಟ್ಟಂತೆ ಇರುವಂಥ ಲೀಗಲ್ ಹಕ್ಕು ಹಾಗೂ ಸ್ವಾತಂತ್ರ್ಯಗಳಿಗೆ ರಿಪ್ರೊಡಕ್ಟಿವ್ ರೈಟ್ಸ್ ಅಂತ ಕರೀತಾರೆ. ಅದರ ಕೆಳಗೆ ಈ MTP ಬಿಲ್ ಕೂಡ ಬರುತ್ತೆ. 1971ನಲ್ಲಿ ಇದ್ದಂತಹ ಕಾನೂನುಗಳಿಗೆ ಏನು ತಿದ್ದುಪಡಿಯನ್ನು ತೊಗೊಂಡ್ಬಂದಿದ್ದಾರೆ ಅಂತ ಸಂಕ್ಷಿಪ್ತವಾಗಿ ನೋಡೋಣ. ಇದನ್ನು ವಿವರವಾಗಿ ನಾವಾಗಲೇ ಚರ್ಚೆ ಮಾಡಿದ್ದೀವಿ. 1971ನ ಕಾಯ್ದೆಯ ಪ್ರಕಾರ ಮೆಡಿಕಲ್ ಟರ್ಮಿನೇಷನ್ 20 ವಾರಗಳ ಒಳಗೆ ಆಗಬೇಕಿತ್ತು. ಈಗ ರೇಪ್ ಸರ್ವೈವರ್ಸ್ಗೆ ಅದನ್ನು 24 ಮಾಡಿದ್ದಾರೆ. ಹಾಗೆ ಭ್ರೂಣ ಸರಿಯಾಗಿ ಬೆಳೆದಿಲ್ಲ, ಅಬ್ನಾರ್ಮ್ಯಾಲಿಟೀಸ್ ಇದೆ ಅಂದರೆ 24 ವಾರಗಳ ನಂತರ ಕೂಡ ಮೆಡಿಕಲ್ ಟರ್ಮಿನೇಷನ್ ಮಾಡಿಸ್ಬೋದು. 20 ವಾರಗಳ ಒಳಗೆ ಮಾಡಿಸೋದಿದ್ರೆ 1 RMP 1 ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ನ ಒಪಿನಿಯನ್ ಬೇಕಾಗುತ್ತೆ. 20 to 24 ವೀಕ್ಸ್ ಒಳಗೆ ಅಂತಂದರೆ ಇಬ್ಬರ ಅವಶ್ಯಕತೆ ಬೀಳುತ್ತೆ. 24 ವಾರಗಳ ನಂತರ ಮೆಡಿಕಲ್ ಟರ್ಮಿನೇಷನ್ ಮಾಡಿಸ್ಬೇಕು ಅಂತಂದರೆ ಮೆಡಿಕಲ್ ಬೋರ್ಡ್ನ ಅಪ್ರೂವಲ್ ಬೇಕಾಗುತ್ತೆ. ಹಾಗೆ ವುಮೆನ್ಸ್ ಕಾನ್ಫಿಡೆನ್ಷಿಯಾಲಿಟಿ ಅಂದರೆ ಯಾರು ಅಬಾರ್ಷನ್ ಮಾಡಿಸ್ಕೊತಾ ಇದ್ದಾರೆ ಅವರ ಮಾಹಿತಿಯನ್ನು ರಕ್ಷಣೆ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಅದರ ಬಗ್ಗೆ ಕೂಡ ಕೆಲವೊಂದು ಪ್ರೊವಿಷನ್ಸ್ನ ಇನ್ನೂ ಕಠಿಣ ಮಾಡಿದ್ದಾರೆ. ಈ ಆರ್ಟಿಕಲ್ ಒಳಗೆ ನಿರ್ದಿಷ್ಟವಾಗಿ ಹೊಸ ಏನು ತಿದ್ದುಪಡಿಗಳನ್ನ ಮಾಡಿದ್ದಾರೆ ಅದನ್ನು ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಏನು ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಮೊದಲನೇದಾಗಿ ಈ ಏನು ಹೊಸ ಅಮೆಂಡ್ಮೆಂಟ್ಸ್ ಇದೆ ಅದು ಲೇಟಾಗಿ ಬಂದಿದೆ, ಇದು ತುಂಬ ಮುಂಚೆನೇ ಬರಬೇಕಾಗಿತ್ತು. ಇದು ಮೊದಲ ಕ್ರಿಟಿಸಿಸಮ್. ಎರಡನೇ ಪಾಯಿಂಟ್ ಏನು ಅಂತಂದರೆ ಮಹಿಳೆಯರ ಸಬಲೀಕರಣ ವಿಷಯದಲ್ಲಿ ಇದು ಪ್ರೋಗ್ರೆಸಿವ್ ಆದ ಒಂದು ಸ್ಟೆಪ್ ಅಂತ ಕಂಡ್ರೂ ಕೂಡ ನಿಜವಾಗ್ಲೂ ಇದು ಪ್ರೋಗ್ರೆಸಿವ್ ಆಗಿ ಇಲ್ಲ ಅಂತ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಹೇಗೆ ನಾವು ರಿಪ್ರೊಡಕ್ಟಿವ್ ರೈಟ್ಸ್ ಬಗ್ಗೆ ಚರ್ಚೆ ಮಾಡಿದ್ವಿ. ಹಾಗಿದ್ದಾಗ ಅಬಾರ್ಷನ್ ಮಾಡಿಸ್ಬೇಕು ಅನ್ನೋವಂಥ ಒಂದು ಡಿಸಿಷನ್ ಕೇವಲ ಮಹಿಳೆ ಹತ್ರ ಇರಬೇಕು. ಆದರೆ ಇವತ್ತಿಗೂ ಕೂಡ ಈ ಕಾಯ್ದೆಯ ಮೂಲಕ ಅದನ್ನು ಸರ್ಕಾರದ ನಿಯಂತ್ರಣಕ್ಕೆ ತಗೊಂಡ್ಬರ್ತಾ ಇದ್ದಾರೆ.
ಒಂದು ಕಾಲಕ್ಕೆ ಅಂದರೆ ಬ್ರಿಟಿಷರ ಕಾಲಕ್ಕೆ ಅಬಾರ್ಷನ್ ಕ್ರೈಮ್ ಆಗಿತ್ತು. ಬ್ರಿಟಿಷ್ ಲಾ ಪ್ರಕಾರ ಅಬಾರ್ಷನ್ ಮಾಡಿದವರು ಮಾಡಿಸ್ಕೊಂಡವರು ಇಬ್ಬರು ಕೂಡ ಜೈಲಿಗೆ ಹೋಗ್ತಾ ಇದ್ರು. ನಂತರ 1971 ಕಾಯ್ದೆ ಬಂತು. ಅದರ ಕೆಳಗೆ 20 ವಾರದ ಒಳಗೆ ಅಬಾರ್ಷನ್ ಮಾಡೋಕ್ಕೆ ಸಾಧ್ಯ ಆಯಿತು. ಆದರೆ ಈಗೇನು ಮಾಡ್ತಾ ಇದ್ದಾರೆ, ಅದರ ಅವಧಿಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಅಷ್ಟೇ. ಆದರೆ 1971 ಏನು ತಂತ್ರಜ್ಞಾನ ಇತ್ತು, ಈಗ ಏನು ತಂತ್ರಜ್ಞಾನ ಇದೆ, ಅದರಲ್ಲಿ ತುಂಬ ವ್ಯತ್ಯಾಸ ಇದೆ. ಇವತ್ತಿನ ತಂತ್ರಜ್ಞಾನದ ಕೆಳಗೆ ಆಲ್ಮೋಸ್ಟ್ ಪ್ರೆಗ್ನೆನ್ಸಿ ಮುಗಿತಾ ಬಂದರೂ ಕೂಡ ಒಂದು ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಮಾಡೋಕ್ಕೆ ಸಾಧ್ಯ ಇದೆ. ಅಷ್ಟರ ಮಟ್ಟಿಗೆ ತಂತ್ರಜ್ಞಾನ ಬೆಳೆದಿರ್ಬೇಕಾದ್ರೆ ಈ ರೀತಿ ಒಂದು ಲಿಮಿಟ್ನ ಹಾಕೋದು ಸರಿನಾ? ಇದು ಎರಡನೇ ಪಾಯಿಂಟ್. ಓಕೆ, ಲಿಮಿಟ್ ಹಾಕಿದ್ದಾರೆ ಸರಿ, ಆದರೆ ಅದಕ್ಕೋಸ್ಕರ ಅಂದರೆ 24 ವೀಕ್ಸ್ನ ಆದಮೇಲೆ ಏನಾದ್ರು ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಗಬೇಕು ಅಂತಂದರೆ ಅದಕ್ಕೋಸ್ಕರ ಒಂದು ಬೋರ್ಡ್ನ ತಯಾರು ಮಾಡಬೇಕು. ಪ್ರತಿಯೊಂದು ರಾಜ್ಯಕ್ಕೂ ಒಂದು ಮೆಡಿಕಲ್ ಬೋರ್ಡ್ ಇರಬೇಕು, ಅದು ಈ ತೀರ್ಮಾನವನ್ನು ತಗೋಬೇಕು ಅಂತ ಈ ಹೊಸ ಬಿಲ್ ಹೇಳ್ತಾ ಇದೆ. ಆದರೆ ಈ ಥರ ಅಂದರೆ ಎಷ್ಟು ಅಬಾರ್ಷನ್ಸ್ ಆಗುತ್ತೆ ಒಂದು ರಾಜ್ಯದಲ್ಲಿ, ಅದಕ್ಕೆ ಒಂದು ಸಿಂಗಲ್ ಬೋರ್ಡ್ ಎಲ್ಲ ಕೆಲಸನೂ ಮಾಡೋಕ್ಕೆ ಸಾಧ್ಯ ಆಗುತ್ತಾ? ಆ ಸಿಂಗಲ್ ಬೋರ್ಡ್ಗೆ ಬೇಕಾಗುವಂಥ ಫೈನಾನ್ಸಸ್, ಹ್ಯೂಮನ್ ರಿಸೋರ್ಸಸ್ನ ತರೋಕ್ಕೆ ಸಾಧ್ಯ ಆಗುತ್ತಾ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಒಂದು ಪ್ರೆಗ್ನೆನ್ಸಿ ಟರ್ಮಿನೇಷನ್ ಅಂತಂದರೆ ಆ ವಿಷಯದಲ್ಲಿ ಆ ಮಹಿಳೆಯ ಕಾನ್ಫಿಡೆನ್ಷಿಯಾಲಿಟಿ ಮೇಂಟೈನ್ ಮಾಡಬೇಕು, ಮಾಹಿತಿಯನ್ನು ಪ್ರೊಟೆಕ್ಟ್ ಮಾಡಬೇಕು, ಅವಳ ಪ್ರೈವಸಿಯನ್ನು ಕಾಪಾಡಬೇಕು ಅಂತ ಹೇಳ್ತೀವಿ. ಹೀಗಿರಬೇಕಾದ್ರೆ ಒಂದು ಸ್ಟೇಟ್ ಬೋರ್ಡಲ್ಲಿ ಮಿನಿಮಮ್ 3 ಡಾಕ್ಟರ್ಸ್ ಇರ್ತಾರೆ. ಅಂದರೆ ಜಾಸ್ತಿ ಡಾಕ್ಟರ್ಸ್ಗೆ ಯಾಕೆ ಆ ಮಾಹಿತಿಯನ್ನು ನೀಡಬೇಕು? ಅದರಿಂದಾಗಿ ಅವಳ ಪ್ರೈವಸಿ ಎಫೆಕ್ಟ್ ಆಗಲ್ವಾ, ಅವಳ ಕಾನ್ಫಿಡೆನ್ಷಿಯಾಲಿಟಿಯನ್ನು ಮುರಿದಾಗೆ ಆಗಲ್ವಾ ಅಂತ ಕೂಡ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಬಾರ್ದು ಅಂತಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲೇಟ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂದರೆ 24 ವಾರಗಳ ನಂತರ ಆದರೂ ಕೂಡ ಅದಕ್ಕಾಗಿ ಕೇವಲ ಒಂದು ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿದ್ರೆ ಸಾಕಾಗತ್ತೆ. ಅದರಿಂದಾನೇ ಮೆಡಿಕಲ್ ಟರ್ಮಿನೇಷನ್ ಮಾಡಿಸ್ಬೋದು. ಹೀಗಿರಬೇಕಾದ್ರೆ ಭಾರತದಲ್ಲಿ ಯಾಕೆ ಈ ಕ್ರಮವನ್ನು, ಹೊಸ ತಿದ್ದುಪಡಿಯನ್ನು ತೊಗೊಂಡ್ಬಂದಿದ್ದಾರೆ? ಸ್ಟೇಟ್ ಬೋರ್ಡ್ನ ಅವಶ್ಯಕತೆ ಇಲ್ಲ, ಒಬ್ಬ ಗೈನಕಾಲಜಿಸ್ಟ್ನ ಒಪಿನಿಯನ್ ಸಾಕಾಗಿತ್ತು ಅಂತ ಇಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ, ರೆಕಮೆಂಡೇಶನ್ನ ಕೊಡ್ತಾ ಇದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಮಹಿಳೆಯ ರಿಪ್ರೊಡಕ್ಟಿವ್ ರೈಟ್ಸ್ನ ವಿಚಾರದಲ್ಲಿ ಮಹಿಳೆಯ ಶರೀರದ ಎಲ್ಲ ತೀರ್ಮಾನಗಳು ಆ ಮಹಿಳೆನೇ ತೊಗೊಬೇಕು, ಅದ್ರ ಮೇಲೆ ಕಂಪ್ಲೀಟಾಗಿ ಹಕ್ಕು ಅವಳದಿರುತ್ತೆ ಅಂತ ಏನು ಇದೆ, ಆ ರಿಪ್ರೊಡಕ್ಟಿವ್ ರೈಟ್ಸ್ನ ವಿರುದ್ಧನೇ ಈ ಹೊಸ ತಿದ್ದುಪಡಿಗಳು ಇದೆ ಅಂತ ಈ ಆರ್ಟಿಕಲಲ್ಲಿ ವಿವರವಾಗಿ ಚರ್ಚೆ ಮಾಡಿದ್ದಾರೆ. ತುಂಬಾ ಒಳ್ಳೆಯ ಪಾಯಿಂಟ್ಸ್ ಇದೆ. ಈ ಎಲ್ಲ ಪಾಯಿಂಟ್ಸ್ನ ಪ್ಲೀಸ್ ನೋಟ್ ಮಾಡಿಟ್ಕೊಳ್ಳಿ. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್ ಫಾರ್ ಲೋಕ್ ಅದಾಲತ್ಸ್ ಸ್ಪೀಡ್ ಓವರ್ ರೈಟ್ಸ್ ಕ್ವಾಲಿಟಿ. ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಇಂಡಿಯನ್ ಪಾಲಿಟಿ, ಕಾನ್ಸ್ಟಿಟ್ಯೂಷನ್, ಜುಡಿಷಿಯರಿ ಕೆಳಗೆ ಬರುವಂಥ ಆರ್ಟಿಕಲ್ ಲೋಕ್ ಅದಾಲತ್ಸ್ ಅಂದರೆ ಏನು? ಪೀಪಲ್ಸ್ ಕೋರ್ಟ್. ಈ ಪೀಪಲ್ಸ್ ಕೋರ್ಟ್ ಆರಂಭ ಆಗಿ ಭಾರತದಲ್ಲಿ 38 ವರ್ಷಗಳಾಗಿದ್ದು, ಅದಕ್ಕಿಂತ ಮುಂಚೆ ಕೂಡ ಇತ್ತು. ಅಧಿಕೃತವಾಗಿ 1976 ತಿದ್ದುಪಡಿಯ ಮೂಲಕ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 39A ಇನ್ಸರ್ಟ್ ಮಾಡಿ ಈಕ್ವಲ್ ಜಸ್ಟಿಸ್ ಆ್ಯಂಡ್ ಫ್ರೀ ಲೀಗಲ್ ಏಡ್ನ ಎನ್ಶೂರ್ ಮಾಡಬೇಕು ಅಂತ ಇನ್ಸರ್ಟ್ ಮಾಡಲಾಯಿತು. ಅದಾದ ನಂತರ 1987 ಲೀಗಲ್ ಸರ್ವಿಸಸ್ ಅಥಾರಿಟಿ ಆ್ಯಕ್ಟ್ ಕೆಳಗೆ ಲೋಕ್ ಅದಾಲತ್ನ ರಚನೆ ಸಾಧ್ಯ ಆಯಿತು. ನಮ್ಮ ಸಮಾಜದಲ್ಲಿ ಏನು ಬಡವರು ಇರ್ತಾರೆ, ವೀಕರ್ ಸೆಕ್ಷನ್ಸ್ ಇರ್ತಾರೆ, ಅವರಿಗೆ ಲೀಗಲ್ ಸರ್ವಿಸಸ್ನ ಅಫೋರ್ಡ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಅವರಿಗೆ ಫ್ರೀಯಾಗಿ ಸಿಗಬೇಕು ಹಾಗೂ ಲೀಗಲ್ ಸರ್ವಿಸಸ್ ಎಲ್ಲರಿಗೂ ಈಕ್ವಲ್ ಆಗಿ ಸಿಗಬೇಕು ಅನ್ನೋ ಕಾರಣದಿಂದ ಲೋಕ್ ಅದಾಲತ್ಸ್ನ ಆರ್ಗನೈಸ್ ಮಾಡೋಕ್ಕೆ ನಾವು ಆರಂಭ ಮಾಡಿದ್ವಿ. ಅಂದರೆ ಲೋಕ್ ಅದಾಲತ್ನ ಮೂಲಕ ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಕ್ಯಾನಿಸಮ್ ಒಂದನ್ನು ತೊಗೊಂಬರ್ತಾ ಇದ್ದೀವಿ. ಇಲ್ಲಿ ಜನರಿಗೆ ಕೋರ್ಟ್ ಫೀ ಕಟ್ಟಬೇಕಾಗಿಲ್ಲ, ಅವ್ರಿಗೆ ಪ್ರೊಸೀಜರಲ್ಲಿ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಬೇಗ ಟ್ರಯಲ್ಸ್ ನಡೆಯುತ್ತೆ, ಜಡ್ಜ್ ಹತ್ರ ಡೈರೆಕ್ಟಾಗಿ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಲೋಕ್ ಅದಾಲತ್ತಲ್ಲಿ ಏನು ಅವಾರ್ಡ್ನ ಕೊಡ್ತಾರೆ, ಅಂದರೆ ಫೈನಲಿ ಏನು ಜಡ್ಜ್ಮೆಂಟ್ನ ಕೊಡ್ತಾರೆ ಅದನ್ನು ಪಾಲಿಸಲೇಬೇಕಾಗುತ್ತೆ, ಅದು ಬೈಂಡಿಂಗ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಕೇಸಸ್ ಬೇಗ ಸಾಲ್ವ್ ಆಗುತ್ತೆ, ಬೇಗ ಡಿಸ್ಪೋಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ರೆಗ್ಯುಲರ್ ಬೇಸಿಸಲ್ಲಿ ಈ ಲೋಕ್ ಅದಾಲತ್ನ ಕಂಡಕ್ಟ್ ಮಾಡಲಾಗುತ್ತೆ. ಡೈಲಿ, ಫೋರ್ಟ್ನೈಟ್ಲಿ, ಮಂತ್ಲಿ ಹೀಗೆ ಬೇರೆ ಬೇರೆ ಬೇಸಿಸ್ ಮೇಲೆ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಲೋಕ್ ಅದಾಲತ್ನ ರಾಜ್ಯ ಮಟ್ಟದಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ. ಎಷ್ಟರ ಮಟ್ಟಿಗೆ ಅಂತಂದರೆ 2016 ಹಾಗೂ 2020 ಮಧ್ಯದಲ್ಲಿ 52,46,415 ಕೇಸಸ್ನ ಸಾಲ್ವ್ ಮಾಡೋಕ್ಕೆ ಲೋಕ್ ಅದಾಲತ್ಸ್ಗೆ ಆಗಿದೆ ಅಂತ ನಮ್ಮ ಡೇಟಾ ಹೇಳುತ್ತೆ. ಹಾಗೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತುಂಬಾ ಕೇಸಸ್ನ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಆಗಿದೆ. ನ್ಯಾಷನಲ್ ಲೋಕ್ ಅದಾಲತ್ಸ್ನ ಕೆಳಗೆ 2016 ಹಾಗೂ 2020 ಒಳಗೆ 2,93,19,675 ಕೇಸಸ್ನ ಡಿಸ್ಪೋಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂಕಿಅಂಶ ಹೇಳುತ್ತೆ. ಹಾಗೆ ನೋಡಿದ್ರೆ ನಮ್ಮ ನ್ಯಾಯಾಂಗದ ಮೇಲೆ, ಜುಡಿಷಿಯರಿ ಮೇಲೆ ಇರುವಂಥ ಒಂದು ದೊಡ್ಡ ಅಪವಾದ ಏನು, ಡಿಲೇ ಇದೆ ಅಂತ. ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಕರಿತೀವಿ. ನ್ಯಾಷನಲ್ ಜುಡಿಷಿಯಲ್ ಡೇಟಾ ಪ್ರಕಾರ ನಮ್ಮ ಡಿಸ್ಟ್ರಿಕ್ಟ್ ಹಾಗೂ ತಾಲೂಕು ಕೋರ್ಟ್ಸಲ್ಲಿ 16.9% ಅಷ್ಟು 3 ರಿಂದ 5 ವರ್ಷ ಹಳೆದಿದ್ರೆ, ಹೈಕೋರ್ಟ್ಸ್ಗಳಲ್ಲಿ 20.4% ಅಷ್ಟು ಕೇಸಸ್ 5 ರಿಂದ 10 ವರ್ಷ ಹಳೆದಿದೆ, 17% ಅಷ್ಟು 10 ರಿಂದ 20 ವರ್ಷ ಹಳೆದಿದೆ. ಅಂದರೆ ಇಷ್ಟು ಕೇಸಸ್ ಪೆಂಡಿಂಗ್ ಇದೆ ಕೋರ್ಟ್ನಲ್ಲಿ, ಇಷ್ಟೊಂದು ಡಿಲೇ ಆಗ್ತಾ ಇದೆ ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿರುವಂಥ ಎಲ್ಲ ಕೇಸಸ್ ಏನು ಬ್ಯಾಕ್ಲಾಗ್ ಇದೆ ಅದೆಲ್ಲ ಮುಗಿಬೇಕು ಅಂತಂದರೆ ಅದಕ್ಕೆ 320 ವರ್ಷಗಳು ಬೇಕು ಅಂತ ಕೂಡ ಜಸ್ಟಿಸ್ VVS ರಾವ್ ಅವರು ಹೇಳಿದರು. ಹೀಗಿರಬೇಕಾದ್ರೆ ಲೋಕ್ ಅದಾಲತ್ನ ಮೂಲಕ ನಾವೇನು ಜಾಸ್ತಿ ಕೇಸಸ್ ಡಿಸ್ಪೋಸ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ, ಅದು ಒಳ್ಳೆಯ ವಿಷಯ ಅಲ್ವಾ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ.
ಕೇವಲ ಕೇಸಸ್ ಡಿಸ್ಪೋಸ್ ಮಾಡಿದ್ರೆ ಸಾಕ, ಸರಿಯಾಗಿ ಡಿಸ್ಪೋಸ್ ಮಾಡೋದು ಇಂಪಾರ್ಟೆಂಟ್ ಅಲ್ವಾ, ಅಂದರೆ ಸರಿಯಾದ ನ್ಯಾಯ ಕೊಟ್ಟು ಡಿಸ್ಪೋಸ್ ಮಾಡೋದು ಇಂಪಾರ್ಟೆಂಟ್ ಅಲ್ವಾ ಅಂತ ಇಲ್ಲಿ ಟೀಕೆ ಮಾಡ್ತಾ ಇದ್ದಾರೆ. ಕ್ವಾಲಿಟಿ ಆಫ್ ಸರ್ವಿಸ್ನ ಹೇಗೆ ನಾವು ಮರೆಯೋಕ್ಕಾಗುತ್ತೆ, ಕ್ವಾಲಿಟಿ ಆಫ್ ಜಸ್ಟಿಸ್ ಮೇಲೆ ನಾವು ಫೋಕಸ್ ಮಾಡೋದು ಇಂಪಾರ್ಟೆಂಟ್ ಅಲ್ವಾ ಅಂತ ಇಲ್ಲಿ ಟೀಕೆ ಮಾಡ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಲೋಕ್ ಅದಾಲತ್ ಒಂದು ಪ್ಯೂರ್ಲಿ ಕನ್ಸಿಲಿಯೇಟರಿ ಫಂಕ್ಷನ್ನ ಮಾಡುತ್ತೆ. ಅಂದರೆ ಒಂದು ಕೇಸ್ನ ವಿಷಯವಾಗಿ ಎರಡೂ ಪಕ್ಷಗಳನ್ನ ಕೇಳಿ ಸಾಮಾನ್ಯವಾಗಿ ಒಂದು ಕಾಂಪ್ರಮೈಸ್ನ ಹೇಳಲಾಗುತ್ತೆ. ಈಗ ಪ್ರಸ್ತುತ ಹೇಗಾಗಿದೆ ಅಂತಂದರೆ, ಒಂದು ಕಡೆ ಬಡವರು ಇರ್ತಾರೆ, ಇನ್ನೊಂದು ಕಡೆ ದೊಡ್ಡ ಕಂಪ್ನಿಗಳಿರುತ್ತೆ, ಇನ್ಶೂರೆನ್ಸ್ ಕಂಪ್ನಿಗಳಿರುತ್ತೆ. ಹೀಗಿರಬೇಕಾದ್ರೆ ಹೇಗೋ ಒಂದು ಅವರನ್ನು ಒಪ್ಪಿಸಿ ಕಾಂಪ್ರಮೈಸ್ ಮಾಡಿಸ್ತಾ ಇದ್ದಾರೆ. ಹಾಗೆ ಫ್ಯಾಮಿಲಿ ಕೋರ್ಟ್ಸ್ನ ವಿಷಯದಲ್ಲೂ ಕೂಡ ಮ್ಯಾರೇಜ್ ಅಂತ ಏನು ಒಂದು ಟ್ರೆಡಿಷನಲ್ ವ್ಯೂ ಇದೆ ಅದನ್ನು ಮಹಿಳೆಯರ ಮೇಲೆ ಹೇರೋ ಅಂಥ ಒಂದು ಸಾಧ್ಯತೆ ಜಾಸ್ತಿ ಬರ್ತಾ ಇದೆ. ಹೀಗಿರಬೇಕಾದ್ರೆ ನ್ಯಾಯ ಸರಿಯಾಗಿ ಬರ್ತಾ ಇದೆಯಾ, ಕ್ವಾಲಿಟಿ ಆಫ್ ಜಸ್ಟಿಸ್ ಎಲ್ಲಿದೆ ಇಲ್ಲಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಆರ್ಟಿಕಲಲ್ಲಿ ಏನು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ, ಲೋಕ್ ಅದಾಲತ್ಸ್ರ ಮೂಲಕ ನಾವು ಬೇಗ ಕೇಸಸ್ನ ಡಿಸ್ಪೋಸ್ ಮಾಡ್ತಾ ಇದ್ದೀವಿ ಹೌದು, ಆದರೆ ಜಸ್ಟ್ ಔಟ್ಕಮ್ ಒಂದು ಲೀಗಲ್ ಪ್ರೊಸೆಸ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಜಸ್ಟ್ ಔಟ್ಕಮ್ ಅಂದರೆ ನ್ಯಾಯಯುತವಾಗಿ ಕೇಸಸ್ ಡಿಸ್ಪೋಸ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನಾವು ಜುಡಿಷರಿಯ ವಿಷಯದಲ್ಲಿ ಸ್ಪೀಡ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋಕ್ಕಾಗಲ್ಲ, ಗುಣಮಟ್ಟಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಈ ಆರ್ಟಿಕಲಿಂದ ನಾವು ಅರ್ಥೈಸ್ಕೋಬೋದು. ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ಲೋಕ್ ಅದಾಲತ್ಸ್ ಬಗ್ಗೆ ನಿಮಗೆ ಕಂಪ್ಲೀಟ್ ಫ್ಯಾಕ್ಚುಯಲ್ ಡೀಟೇಲ್ಸ್ ಗೊತ್ತಿರಬೇಕು, ಎಲ್ಲ ಅಮೆಂಡ್ಮೆಂಟ್ಸ್ ಲಾಸ್ ಬಗ್ಗೆ ಗೊತ್ತಿರಬೇಕು, ಹಾಗೂ ತುಂಬ ಒಳ್ಳೆಯ ಆರ್ಟಿಕಲ್ ನಿಮಗೆ ಅನಾಲಿಸಿಸ್ ಕೊಟ್ಟಿದ್ದಾರೆ, ಇಲ್ಲಿ ಫ್ಯಾಕ್ಚುಯಲ್ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ. ಈ ಆರ್ಟಿಕಲಲ್ಲಿ ಕೊಟ್ಟಿರೋ ಅಂಶಗಳನ್ನ ಪ್ಲೀಸ್ ನೋಟ್ ಮಾಡಿ ಇಟ್ಕೊಳ್ಳಿ. ಇವತ್ತು ಚರ್ಚೆ ಮಾಡ್ತಾ ಇರೋಂಥ ಕೊನೆಯ ಆರ್ಟಿಕಲ್ ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 3 ಎನ್ವಿರಾನ್ಮೆಂಟ್ ಕೆಳಗೆ ಬರುವಂಥದ್ದು ಡಿಕನ್ಸ್ಟ್ರಕ್ಟಿಂಗ್ ಡಿಕ್ಲರೇಷನ್ಸ್ ಆಫ್ ಕಾರ್ಬನ್ ನ್ಯೂಟ್ರಾಲಿಟಿ. ಕಾರ್ಬನ್ ನ್ಯೂಟ್ರಾಲಿಟಿ ಅಂದರೆ ಏನು, ನಮ್ಮ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಏನಿದೆ ಅಟ್ಮಾಸ್ಫಿಯರ್ ಒಳಗೆ ಅದನ್ನು ಝೀರೋ ಮಾಡೋ ಅಂಥ ಒಂದು ಗುರಿ ಏನಿದೆ ಅದನ್ನು ಕಾರ್ಬನ್ ನ್ಯೂಟ್ರಾಲಿಟಿ ಅಂತ ಕರೀತಾರೆ. ಇಲ್ಲಿ ಪ್ಯಾರಿಸ್ ಕ್ಲೈಮೇಟ್ ಡೀಲ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಈ ಪ್ಯಾರಿಸ್ ಕ್ಲೈಮೇಟ್ ಡೀಲಲ್ಲಿ ನಾವು ಏನು ಉದ್ದೇಶವನ್ನು ಇಟ್ಕೊಂಡಿದ್ವಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗ್ಲೋಬಲ್ ಟೆಂಪ್ರೇಚರನ್ನು 2 ಡಿಗ್ರಿ ಸೆಲ್ಸಿಯಸ್ಗೆ ಲಿಮಿಟ್ ಮಾಡಬೇಕು, ಆದರೆ ಅದಕ್ಕಿಂತ ಜಾಸ್ತಿ 1.5 ಡಿಗ್ರಿ ಸೆಲ್ಸಿಯಸ್ಗೆ ಲಿಮಿಟ್ ಮಾಡಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. ಆ ಗುರಿಯನ್ನು ಪೂರೈಸ್ಕೋಬೇಕು ಅಂದರೆ ಕಾರ್ಬನ್ ನ್ಯೂಟ್ರಾಲಿಟಿ ರೀಚ್ ಆಗಬೇಕು ಅನ್ನೋದು ಅಂತಾರಾಷ್ಟ್ರೀಯವಾಗಿ ನಡೀತಾ ಇರುವಂಥ ಚರ್ಚೆ. ಆದರೆ ಇದ್ರ ಬಗ್ಗೆ ಒಂದು ವಿಶ್ಲೇಷಣೆಯಲ್ಲಿ ಮಾಡ್ತಾ ಇದ್ದಾರೆ. ನಿಮ್ಮ ಪರೀಕ್ಷೆಗೆ ಏನು ಇಂಪಾರ್ಟೆಂಟ್ ಇದೆ ಅಷ್ಟೇ ಪಾಯಿಂಟ್ಸನ್ನು ಇಲ್ಲಿ ನೋಡೋಣ. ಇಲ್ಲಿ 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಮೊದಲನೇ ಪಾಯಿಂಟ್ ಏನು ಅಂತಂದರೆ, ಈಗ ಏನು ಗ್ಲೋಬಲ್ ವಾರ್ಮಿಂಗ್ 2 ಡಿಗ್ರಿ ಸೆಲ್ಸಿಯಸ್ 1.5 ಡಿಗ್ರಿ ಸೆಲ್ಸಿಯಸ್ ಒಳಗೆ ನಾವು ತೊಗೊಂಬರಬೇಕು ಅಂತಂದರೆ ನಿಜವಾಗ್ಲೂ ಕಾರ್ಬನ್ ನ್ಯೂಟ್ರಾಲಿಟಿ ತಂದರೆ ಸಾಕಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದರೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಕಟ್ ಮಾಡಿದ ತಕ್ಷಣ ಗ್ಲೋಬಲ್ ವಾರ್ಮಿಂಗ್ನ ನಿಜವಾಗ್ಲೂ ನಾವು ಅಷ್ಟು ಕಮ್ಮಿ ಮಾಡೋಕ್ಕಾಗತ್ತಾ ಅನ್ನೋದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಅಂತಂದರೆ, ದೇಶಗಳು ಏನು ಕಾರ್ಬನ್ ನ್ಯೂಟ್ರಾಲಿಟಿಯನ್ನು ಪಡಿಬೇಕು ಅನ್ನೋ ಒಂದು ಉದ್ದೇಶವನ್ನು ಗುರಿಯನ್ನು ಇಟ್ಕೊಂಡಿದ್ದಾರೆ ಅದು ನಿಜವಾಗ್ಲೂ ಅವರ ಕ್ಷಮತೆಗೆ ತಕ್ಕಾಗಿ ಇಟ್ಕೊಂಡಿದ್ದಾರೆ ಅನ್ನೋದು ಎರಡನೇ ಪಾಯಿಂಟ್. ಸೊ ಈ 2 ಪಾಯಿಂಟ್ಸ್ನ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನು ಕಾರ್ಬನ್ ನ್ಯೂಟ್ರಾಲಿಟಿ ಗೋಲ್ಸ್ನ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳು ಇಟ್ಕೊತಾ ಇದ್ದಾವೆ ಅದನ್ನು ಭಾರತನೂ ಮಾಡಬೇಕಾ ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಭಾರತಕ್ಕೆ ಇವತ್ತು ಡೆವಲಪ್ಮೆಂಟ್, ಆರ್ಥಿಕ ಅಭಿವೃದ್ಧಿ ತುಂಬ ಮುಖ್ಯ ಆಗುತ್ತೆ. ಒಂದು ಕಡೆ ಡಿಪ್ರವೇಷನ್ ಇದೆ, ಬಡತನ ಇದೆ, ಇದೆಲ್ಲದರ ಮಧ್ಯದಲ್ಲಿ ನಾವು ಲೋ ಕಾರ್ಬನ್ ಫುಟ್ಪ್ರಿಂಟ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ನ ಕಮ್ಮಿ ಮಾಡೋದ್ರ ಬಗ್ಗೆ ಫೋಕಸ್ ಮಾಡಬೇಕಾ. ಹಾಗೆ ನೋಡಿದ್ರೆ ಭಾರತದ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ತುಂಬ ಕಮ್ಮಿನೇ ಇದೆ. 1990ಗಿಂತ ಮುಂಚೆ ಅದು ಕೇವಲ ಗ್ಲೋಬಲ್ ಎಮಿಷನ್ಸ್ನ 3.5% ಆಗಿತ್ತು. 2018 ತನಕ 5% ಆಗಿತ್ತು ಅಷ್ಟೇ. ಹಾಗಿರಬೇಕಾದ್ರೆ ನಾವು ಕಾರ್ಬನ್ ನ್ಯೂಟ್ರಾಲಿಟಿ ಬಗ್ಗೆ ಅಷ್ಟು ಸೀರಿಯಸ್ ಆಗಿ ಒಂದು ಡಿಸಿಷನ್ ತಗೋಬೇಕಾ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲ, ಭಾರತ ಹಾಗೆ ಮಾಡಬಾರ್ದು. ನಮ್ಮ ಇಮಿಡಿಯೇಟ್ ನೀಡ್ ಏನು ಅಂತಂದರೆ ಆರ್ಥಿಕ ಅಭಿವೃದ್ಧಿ, ಅದು ನಮ್ಮ ಮೊದಲ ಗುರಿ, ಅದರ ಮೇಲೆ ನಾವು ಫೋಕಸ್ ಇಡಬೇಕು ಅಂತ ಒಟ್ಟಾರೆ ಈ ಆರ್ಟಿಕಲಲ್ಲಿ ಆ ಉದ್ದೇಶವನ್ನು ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಇಷ್ಟೇ ನಿಮಗೆ ಮುಖ್ಯವಾಗಿರೋದು ಈ ಆರ್ಟಿಕಲಿಂದ. ಇವತ್ತಿನ ಸಂಚಿಕೆಯಿಂದ ಈ ಪ್ರಶ್ನೆಯನ್ನು ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ಇದು ನಿಮ್ಮ 2013 UPSC ಕ್ವೆಶ್ಚನ್. ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಗ್ಯುಲೇಟ್ಸ್ ಕಮರ್ಷಿಯಲ್ ಬ್ಯಾಂಕ್ಸ್ ಇನ್ ದ ಮ್ಯಾಟರ್ಸ್ ಆಫ್ 1. ಲಿಕ್ವಿಡಿಟಿ ಆಫ್ ಅಸೆಟ್ಸ್, 2. ಬ್ರಾಂಚ್ ಎಕ್ಸ್ಪಾನ್ಷನ್, 3. ಮರ್ಜರ್ ಆಫ್ ಬ್ಯಾಂಕ್ಸ್, 4. ವೈಂಡಿಂಗ್ ಅಪ್ ಆಫ್ ಬ್ಯಾಂಕ್ಸ್. ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋಡ್ಸ್ ಗಿವನ್ ಬಿಲೋ. A 1 and 4 only, B 2, 3 and 4 only, C 1, 2 and 3 only, D 1, 2, 3 and 4. ಇದಕ್ಕೆ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಏನಾದ್ರು ಇವತ್ತಿನ ಸಂಚಿಕೆಯಿಂದ ಡೌಟ್ಸ್ ಇದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.